ಸುದ್ದಿಗಾರ ಈಗ ನಿಮ್ಮ ಕೇಬಲ್ ನೆಟ್ವರ್ಕ್ನಲ್ಲಿ. ಬಹುದಿನಗಳ ನಂತರ KP ನಂಜುಂಡಿ ಅವರು ಬೆಂಗಳೂರಲ್ಲಿ ಪ್ರೆಸ್ ಮೀಟ್ ಕರೆದಿದ್ದಾರೆ. ಪುತ್ತೂರಲ್ಲಿ ನಡೆದಿರುವಂಥ ಅತ್ಯಾಚಾರ ಪ್ರಕರಣ ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ. ಸೊ ನಾವು ನೋಡಿರುವಂಥ ಲೀಡ್ಗಳೊಂದು, ಸರ್ ಇಲ್ಲಿ ಹೇಳ್ತಾ ಇರುವಂಥ ಲೀಡ್ಗಳೊಂದು. ಹಾಗಾದರೆ ಏನಾಯಿತು ಅಂತ ಕೇಳ್ಕೊಂಬರೋಣ ಬನ್ನಿ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಸರ್ ಹೇಳಿ ಸರ್, ಯಾಕಂದರೆ ಕೋರ್ಟು ತೀರ್ಪು ನಮಗೆ ನಿಮಗೆಲ್ಲ ಗೊತ್ತಿರೋದೆ, ಒಳಗಡೆ ಏನು ನಡೆದಿದೆ ಅನ್ನೋದು ನಮಗೂ ಗೊತ್ತಿಲ್ಲ. ನೀವು ಹೇಳಿದ ಮೇಲೆ ನಮ್ಗೆ ಗೊತ್ತಾಗಿದ್ದು. ಸೊ ಏನಾಯಿತು? ಆ್ಯಕ್ಚುಲಿ ಏನಿಲ್ಲ, ಕೋರ್ಟು 1ನೇ ತಾರೀಕು 1/5/2026 75,000 ರೂಪಾಯಿ ಡೆಪಾಸಿಟ್ ಮಾಡಬೇಕು. ಕೋರ್ಟು ಈ ಕೇಸಿಗೆ ಸಂಬಂಧಪಟ್ಟಂತೆ ಅಂತಿಮ ತೀರ್ಮಾನ ಬರೋವರೆಗೂ ಕೂಡ ತಿಂಗಳ 75,000 ರೂಪಾಯಿ ಕೊಡಬೇಕು ಅಂತ ಹೇಳಿದರು. ಆದರೆ ಇವತ್ತು 12ನೇ ತಾರೀಕು, ಇಷ್ಟೊತ್ತವರೆಗೂ 1 ರೂಪಾಯಿನೂ ಕೂಡ ಅವ್ರು ಕೊಟ್ಟಿಲ್ಲ, ಹಾಕಲಿಲ್ಲ ಅವ್ರ ಅಕೌಂಟ್ಗೆ. ಆ ಹುಡುಗಿ ಅಕೌಂಟು ಮತ್ತು ಅದ್ರ ಮಾಹಿತಿ ಎಲ್ಲನೂ ಸಂಬಂಧಪಟ್ಟ ವಕೀಲರಿಗೂ ಕೂಡ ನಾವು ತಲುಪಿಸಿದ್ದೇವೆ, ಆದರೂ ಕೊಟ್ಟಿಲ್ಲ. ಅದ್ರ ಗಮನ ಸೆಳಿಬೇಕು ಅಂತ ಇವತ್ತೊಂದು ಪತ್ರಿಕಾಗೋಷ್ಠಿ. ಸರ್, ಇವಾಗ ತಂದೆ ಅಂತ ಒಪ್ಕೊಂಡ್ರೆ ಸಾಕ, ನಿಜವಾದ ಶಿಕ್ಷೆ ಆಗಬೇಕಾ ನಿಮ್ಮ ಪ್ರಕಾರ? ಇಲ್ಲ, ಕೋರ್ಟ್ ಏನು ಹೇಳುತ್ತೆ ಹಾಗೆ, ಕೋರ್ಟ್ ಏನು ಹೇಳುತ್ತೆ. ಓಕೆ. ಮಾಧ್ಯಮ ತಮ್ಮೆಲ್ಲರಿಗೂ ಗೊತ್ತಿಲ್ಲ, ಏನು ಪುತ್ತೂರಿನ ನಮ್ಮ ವಿಶ್ವಕರ್ಮ ಜನಾಂಗದ ಒಬ್ಬ ಬಡ ಹೆಣ್ಣುಮಗಳಿಗೆ ಅತ್ಯಾಚಾರವನ್ನು ಮಾಡುವಂಥ ಕೃಷ್ಣಾಜಿರಾವ್ ಉಳಿದ ಆರೋಪಿಗಳು ಅವರ ತಂದೆ ಆಗಿರ್ತಕ್ಕಂಥ ಜಗನ್ನಾಥ್ ಸಿಂಗ್ ಈ ಕುಟುಂಬ ಹೆಣ್ಣುಮಗಳಿಗೆ ಹುಡುಗ ಅತ್ಯಾಚಾರ ಮಾಡಿ ಒಂದು ಗಂಡು ಹೋಗೋಕ್ಕೆ ಕಾರಣ ಆಯಿತು. ಆ ವಿಚಾರವಾಗಿ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆಯುವ ಮುಖೇನ ವೇದಿಕೆ ಮೇಲೆ ನಮ್ಮ ವಿಶ್ವಕರ್ಮ ಮಹಾಸಭಾದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ KP ನಂಜುಂಡಿ ಅವರು ಮತ್ತು ನಮ್ಮ ಜನಾಂಗದ ಗುರುಗಳಾಗಿರ್ತಕ್ಕಂಥ ನೀಲಕಂಠ ಮಹಾಸ್ವಾಮೀಜಿಗಳು ಮಧುಗಿರಿ ತಾಲೂಕು, ಅದೇ ರೀತಿಯಾಗಿ ದೊಡ್ಡೇಂದ್ರ ಮಹಾಸ್ವಾಮೀಜಿಗಳು ಏಕದಂಗಿ ಮಠ ಸೂರ್ಯಪೇಟೆ ಮತ್ತು ಗಣೇಶ್ ಮಹಾಸ್ವಾಮೀಜಿಗಳು ಮದ್ದಾನಿ ಹೆಸರಣಿ ಮತ್ತು KPCCಯ ಕುಶಲಕರ್ಮಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಪ್ರಸನ್ನ ಕುಮಾರ್ ಆದ ನಾನು ಮತ್ತು ನಮ್ಮ OBC ಬ್ಲಾಕ್ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಲಗ್ಗೆರೆ J. ರವಿಕುಮಾರ್ ಅವರು ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ದಾರೆ. ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ನಮ್ಮ ಸಮಾಜದ ಕಳೆದ 25 ವರ್ಷಗಳಿಂದ ವಿಶ್ವಕರ್ಮ ಸಮಾಜವನ್ನು ಸಂಘಟನೆ ಮಾಡ್ತಿರ್ತಕ್ಕಂತಹ KP ನಂಜುಂಡಿ ಅವರು ಮಾತನಾಡೋದಕ್ಕೆ ಮುಂಚೆ ನಮ್ಮ ಸಮಾಜದ ಅತ್ಯಂತ ಹಿರಿಯ ಸ್ವಾಮೀಜಿಗಳು ಒಬ್ಬರಾಗಿರ್ತಕ್ಕಂಥ ನೀಲಕಂಠ ಮಹಾಸ್ವಾಮೀಜಿಗಳು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಇದು ನಮ್ಮ ಸಮಾಜದ ಒಂದು ಬಡ ಹೆಣ್ಣುಮಗಳಿಗಾದ ವಿಚಾರವಾಗಿ ಅನೇಕ ಹೋರಾಟಗಳನ್ನು ಮಾಡಿ ಆ ಮಗುವಿಗೆ ಸಿಗಬೇಕಾದಂಥ ನ್ಯಾಯಾಲಯದ ಅಡಿಯಲ್ಲಿ ಸಿಗಬೇಕಾದಂಥ ಹೋರಾಟಕ್ಕೆ ಬಹಳಷ್ಟು ನಮ್ಮ ಸಮುದಾಯದ ನಾಯಕರಾಗಿರ್ತಕ್ಕಂಥ KP ನಂಜುಂಡಿ ಅವರು ಇಷ್ಟು ವರ್ಷಗಳ ಕಾಲ ಹೋರಾಟ ಮಾಡಿ ಆ ಮಗುವಿಗೆ ಒಂದು ಉತ್ತಮವಾದಂಥ ಜೀವನವನ್ನು ಕಲ್ಪಿಸಿಕೊಡ್ಬೇಕು. ನಮ್ಮ ಸಮಾಜದ ಮಗುವಿಗೆ ಅನ್ಯಾಯ ಆದಾಗ ನಾವುಗಳೇ ಅದನ್ನು ಗಮನಿಸ್ತಾ ಇದ್ದೇವೆ, ಬೇರೆಯವರು ಗಮನಿಸಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ನಾವು ಸಮಾಜದ ಮುಖಂಡರಾಗಿರ್ಬೋದು, ಸಮಾಜ ಸ್ವಾಮಿಗಳಾಗಿರ್ಬೋದು, ನಾವು ಎಲ್ಲರೂ ಸಹ ಸೇರಿ ಆ ಮಗುವಿಗೆ ಕಾನೂನುಬದ್ಧವಾದ ಅಡಿಯಲ್ಲಿ ಸಿಗಬೇಕಾದಂಥ ನ್ಯಾಯಕ್ಕೆ ಹೋರಾಟವನ್ನು ಮಾಡೋದಕ್ಕೆ ನಾವೆಲ್ಲ ಸಿದ್ಧಿದ್ದೇವೆ. ಕರ್ನಾಟಕದ ಸಮಸ್ತ ಸ್ವಾಮೀಜಿಗಳು ಮತ್ತು ಎಲ್ಲ ಮುಖಂಡರು ಆ ಮಗುವಿನ ಪರವಾಗಿ ನಿಂತು ಆ ಮಗುವಿಗೆ ನ್ಯಾಯ ದೊರೆಯುವವರೆಗೂ ನಮ್ಮ ಕಾನೂನುಬದ್ಧವಾದ ಹೋರಾಟವನ್ನು ಮಾಡಲಿಕ್ಕೆ ನಾವು ತಯಾರಿರ್ತಕ್ಕಂಥದ್ದು ತಿಳಿಸುತ್ತೆ. ತಾವೆಲ್ಲರಿಗೂ ಇದರ ಪರವಾಗಿ ಘಾಟಕ್ಕೆಂದರೆ ಎಲ್ಲ ಒಂದು ನ್ಯಾಯಾಲಯದ ಹೋರಾಟಕ್ಕೋಸ್ಕರವಾಗಿ ಪತ್ರಿಕೋದ್ಯಮ ಬಹಳ ಮುಖ್ಯವಾದಂಥ ಪಾತ್ರವನ್ನು ವಹಿಸುತ್ತೆ. ಆದ್ದರಿಂದ ತಾವುಗಳು ಸಹ ನಮ್ಮ ಸಮಾಜದ ಮಗುವಿನ ಒಂದು ಕಾನೂನುಬದ್ಧವಾದಂಥ ಒಂದು ನ್ಯಾಯದಲ್ಲಿಗೆ ತಾವೆಲ್ಲ ಪ್ರೋತ್ಸಾಹ ಮಾಡಿ ಸಹಕರಿಸಿರ್ತಕ್ಕಂಥ ಭಾವನೆಗಳೊಂದಿಗೆ ತಾವೆಲ್ಲರೂ ಒಳ್ಳೆಯದಾಗಿ ಅಂತೇಳಿ ನಮೋದಿಸುತ್ತಾರೆ. ಪುತ್ತೂರಿನ ಪೂಜಾ ಆಚಾರ್ಯವರ ಈ ಪ್ರಕರಣ ವಿಷಯವಾಗಿ ನಾನು ದೊಡ್ಡೇಂದ್ರ ಮಹಾಸ್ವಾಮಿಗಳು ವಿಶ್ವಕರ್ಮ ಕಟ್ಟಲುಬಗ್ಗೆ ಮತ್ತು ಅತಿ ಹಿಂದುಳಿದ ಮಠಾಧೀಶರ ಮಹಾಸಭೆಯ ರಾಷ್ಟ್ರೀಯ ಜಂಟಿ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಈ ವಿಷಯವಾಗಿ ನಾನು ಈಗಾಗಲೇ ಮಂಗಳೂರು ಮತ್ತು ಪುತ್ತೂರು ಮತ್ತು ಪೂಜಾ ಆಚಾರ್ಯ ಅವರ ಕುಟುಂಬಕ್ಕೆ ಹೋಗಿ ಆ ಮಗುವನ್ನು ನೋಡುವ ಮುಖಾಂತರ ಅಲ್ಲಿ ಸಮಾಜದ ಜೊತೆಗೆ ನಮ್ಮ ರಾಜ್ಯಾಧ್ಯಕ್ಷರು ನಾವೆಲ್ಲ ಚರ್ಚೆ ಮಾಡಿ ಯಾವೆಲ್ಲ ನಿಟ್ಟಿನೊಳಗ ನಾವು ಪ್ರಯತ್ನಗಳು ಮಾಡಬೇಕು ಅಂತಕ್ಕಂಥದ್ದು ಮಾಡಿಕೊಂಡು ಬಂದ ನಂತರದಲ್ಲಿ ಈಗ ಇದು ನ್ಯಾಯಾಂಗದಲ್ಲಿದೆ. ಈಗಾಗಲೇ ನ್ಯಾಯಾಂಗದ ಒಂದು ವರದಿಯನ್ನ
ಆ ಮಗುವಿಗೆ ಏನು ಪೂಜಾ ಆಚಾರ ಇದ್ದಾಳೆ, ಪ್ರತಿ ತಿಂಗಳು ಆಕೆಗೆ 75,000 ರೂಪಾಯಿ ಹಣವನ್ನ ಕೊಡಬೇಕು ಅಂತ ಆದೇಶ ಆಗಿತ್ತು. ಅದನ್ನ ಏನು ಎದುರಿನ ಕುಟುಂಬ ಅವರು ಅದನ್ನ ಧಿಕ್ಕರಿಸಿದ್ದಾರೆ. ಹೀಗಾಗಿ ನಾನೊಬ್ಬ ಹಿಂದುಳಿದ ವರ್ಗದ ಸ್ವಾಮೀಜಿಯಾಗಿ ಹೇಳೋದಷ್ಟೇ, ವಿಶ್ವಕರ್ಮ ಸಮಾಜದ ಸ್ವಾಮೀಜಿಗಳಂತೂ ಆ ಕುಟುಂಬದ ಜೊತೆಗಿದ್ದಾರೆ. ಅದಲ್ಲದೆ ಎಲ್ಲ ಹಿಂದುಳಿದ ವರ್ಗದ ಸಮಾಜದ ಸ್ವಾಮೀಜಿಗಳು, ಎಲ್ಲ ಹಿಂದುಳಿದ ವರ್ಗದ ಸಮಾಜದವರು ಕೂಡ ಆ ಮಗುವಿಗೆ ನ್ಯಾಯ ಸಿಗಲಿ ಅನ್ನುವ ನಿಟ್ಟಿನಲ್ಲಿ ನಾವು ಕೂಡ ಆ ಮಗುವಿನ ಜೊತೆಗೆ, ಆ ಹೆಣ್ಣು ಮಗಳ ಜೊತೆಗೆ ನಾವು ಇರ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಅದಕ್ಕೆ ಕಾನೂನಿನಲ್ಲಿ ಈಗಾಗಲೇ ಕಾನೂನು ಚೌಕಟ್ಟಿನಲ್ಲಿ ಕಾನೂನಿನ ಲೆಕ್ಕದಲ್ಲಿ ಹೋರಾಟ ನಡೀತಾ ಇದೆ. ಹೀಗಾಗಿ ಇನ್ನೂ ಹೆಚ್ಚಿನದಾಗಿ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ KP ನಂಜುಂಡಿ ವಿಶ್ವಕರ್ಮರವರು ಮಾಧ್ಯಮದ ಮಿತ್ರರಿಗೆ ಮಾತನಾಡ್ತಾರೆ. ಆತ್ಮೀಯ ಪತ್ರಕರ್ತ ಮಿತ್ರರೇ, ಮಾಧ್ಯಮ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರ. ತಮ್ಮೆಲ್ಲ ಗೊತ್ತಿರುವ ಹಾಗೆ ಪುತ್ತೂರಿನಲ್ಲಿ ಒಂದು ಬಡ ಹೆಣ್ಣು ಮಗಳ ಮೇಲೆ ಪುತ್ತೂರಿನ ಪುರಸಭೆಯ ಅಧ್ಯಕ್ಷ ಅವನ ಮಗ ಸೇರಿಕೊಂಡು ಕೃಷ್ಣಾಜಯರಾವ್ ಅನ್ನೋರು ಪೂಜಾ ಆಚಾರ್ಯವರೊಂದಿಗೆ ಅತ್ಯಾಚಾರ ಮಾಡಿ ಒಂದು ಮಗು ಹುಟ್ಟಿಗೆ ಕಾರಣ ಆಗಿ ಅದರ ಮಧ್ಯೆ ಏನೆಲ್ಲ ನಡೀತು ಅಂತ ಇಡೀ ರಾಜ್ಯದಲ್ಲಿ ತಿಳಿದುಕೊಂಡು, ಆ ಸಂದರ್ಭದಲ್ಲಿ ರಾಜ್ಯದಲ್ಲಿ ಹೆಣ್ಣು ಮಕ್ಕಳ ಮೇಲೆ ನಡೀತಾ ಇರೋ ದೌರ್ಜನ್ಯಗಳನ್ನ ಪ್ರತಿನಿತ್ಯ ನೋಡ್ತಾ ಇದ್ರು ಕೂಡ ಒಂದು ಮನೆ ಕೆಲಸ ಮಾಡುವಂತ ಒಂದು ಕುಟುಂಬದಲ್ಲಿ ಅವನಿಗೆ BCom ಓದಿದ್ರು ಕೂಡ ಅವರಪ್ಪ ಇವತ್ತಿಗೂ ಕೂಡ ಕೂಲಿ ಕೆಲಸ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಇಂಥ ಪ್ರಕರಣ ನಡೆದಾಗ ನಾವೆಲ್ಲರೂ ಸೇರಿ ಆ ಕುಟುಂಬನ ಒಂದು ಮಾಡಬೇಕು, ಅವರ ಜೀವನನ ಒಳ್ಳೆ ರೀತಿಯಲ್ಲಿ ಹೋಗ್ಬೇಕು ಅಂತ ಪುತ್ತೂರಿಗೆ ಹೋಗಿ ಬಹಳಷ್ಟು ಪ್ರಯತ್ನಗಳನ್ನ ನಾನು ಮತ್ತೆ ನಮ್ಮ ಸ್ವಾಮೀಜಿಗಳೆಲ್ಲ ಸೇರಿ ಇನ್ನೇನು ಒಳ್ಳೆ ತೀರ್ಮಾನ ಅಂತಿಮ ಘಟ್ಟಕ್ಕೆ ಬರುವಂತ ಸಂದರ್ಭದಲ್ಲಿ ಏನೆಲ್ಲ ಆಗಬಾರ್ದೋ ಅಂತ ಬೇಡಿಕೆಗಳನ್ನು ಇಟ್ಟಾಗ ನಾನು ಆ ಬೇಡಿಕೆಗಳನ್ನು ಒಪ್ಪುತ್ತೀರ, ಯಾವುದೇ ಕಾರಣಕ್ಕೂ ಮಾಡಿರೋ ತಪ್ಪಿಗೆ ಇಬ್ಬರೂ ಕೂಡ ಮದುವೆ ಮಾಡಿಕೊಂಡು ಹುಟ್ಟಿರೋ ಮಗುಗೆ ತಂದೆ ತಾಯಿಗಳಾಗಿ ಬದುಕಬೇಕು ಅನ್ನುವಂತ ಅಂತ ತೀರ್ಮಾನಕ್ಕೆ ನಾನು ಇರ್ತೇನೆ. ಈ ದುಡ್ಡು ಕೊಡುವಂಥದ್ದು, ಮದುವೆ ಆದ ತಕ್ಷಣ ಡೈವರ್ಸ್ ಕೊಡುವಂಥದ್ದು, ಮಗುನ ತಗೊಂಡು ಹೋಗ್ಬಿಟ್ಟು ಅನಾಥಾಶ್ರಮದಲ್ಲಿ ಇಡುವಂಥದ್ದು, ಇದೆಲ್ಲ ನಾನು ನನ್ನ ಸಾಹಿತ್ಯದಲ್ಲಿ ಆಗಬಾರ್ದು ಅಂತ ನಾನು ಅವರ ಆ ಬೇಡಿಕೆಯನ್ನು ತಿರಸ್ಕಾರ ಮಾಡಿ ಕಾನೂನುಬದ್ಧವಾಗಿ ನಾವು ಹುಡುಗಿಗೆ ಮತ್ತು ಮಗುವಿಗೆ ನ್ಯಾಯ ಸಿಗಬೇಕು, ಆ ನ್ಯಾಯ ಕೊಡಿಸೋದ್ರಲ್ಲಿ ನಾನು ಆ ಕುಟುಂಬದ ಜೊತೆ ಕಾನೂನು ಮೂಲಕ ಹೋರಾಟ ಮಾಡಿಸ್ತಾ ಇದ್ದೇನೆ. ಹಂತವಾಗಿ ಯಾರೇನೇನು ಮಾತಾಡ್ತಾ ಇದ್ದಾರೆ ನನಗೆ ಅದು ಸಂಬಂಧ ಇಲ್ಲ. ಕಾನೂನಿಗೆ ಸಂಬಂಧಪಟ್ಟ ರೀತಿಯಲ್ಲಿ ನಾನು ಹೋರಾಟ ಮಾಡ್ತಾ ಇದ್ದಂತ ಈ ಸಂದರ್ಭದಲ್ಲಿ ಆ 3 ಜನ ಕೃಷ್ಣಾಜಯರಾವ್ ಅನ್ನುವಂತ ಏನು ಆರೋಪಿ ಇದ್ದಾನೆ, ಆ ಮಗುವಿನ ತಂದೆಯಾಗಿದ್ದಾನೆ, ಅದೇ ಸಾಲಲ್ಲಿ ಆರೋಪಿಗಳಾಗಿ ಕೃಷ್ಣಾಜಯರಾವ್ ಅವರ ತಂದೆ ಜಗನ್ನಿವಾಸ್ ಅವರ ಮಗಳು ವೈಷ್ಣವಿ, ಮತ್ತೆ ಆರೋಪಿಯ ದೊಡ್ಡಪ್ಪ, ಈ 3 ಜನ ಆರೋಪಿಗಳು ಹೈಕೋರ್ಟ್ಗೆ ಬರ್ತಾರೆ, ಒಂದು ಸ್ಟೇ ತಗೋತಾರೆ. ನಾವು 4 ಜನ ಚಾರ್ಜ್ ಶೀಟ್ ನಲ್ಲಿ ಇದ್ದೇವೆ, ನಮ್ಮನ್ನ 3 ಜನರನ್ನ ಕೈ ಬಿಡಿ ಅನ್ನೋಂತ ಕೇಸನ್ನ ರಿಟ್ ಹಾಕ್ತಾರೆ. ಅವ್ರಿಗೆ ಸ್ಟೇ ಸಿಗುತ್ತೆ. ಅದನ್ನು ಮುಂದುವರಿಸಿ ನೆಕ್ಸ್ಟ್ ಕೃಷ್ಣಾಜಯರಾವ್ ಒಂದು ರಿಟ್ ಹಾಕ್ತಾರೆ, ನಮ್ಮ FIR ಅನ್ನ ಸ್ಕ್ವಾಶ್ ಮಾಡಿ ಅಂತ. ಹೈಕೋರ್ಟ್ ಏನ್ ಮಾಡುತ್ತೆ, ದೀರ್ಘವಾದಂತ ವಿಚಾರಣೆ ನಡೆಸುತ್ತೆ. ಅದನ್ನ ನೀವೆಲ್ಲರೂ ನೋಡಿದ್ದೀವಿ. ಈ ದೇಶದಲ್ಲಿ
ಯಾರು ಕೊಡದೇ ಇರುವಂತ ಒಂದು ಜಡ್ಜ್ಮೆಂಟ್ ಅನ್ನ ಗಣ ನ್ಯಾಯಾಲಯದ ನ್ಯಾಯಾಧೀಶರು ಈ ಪ್ರಕರಣದಲ್ಲಿ ಆರೋಪಿಗೆ ಮತ್ತೆ ಅವರ ಕುಟುಂಬದವರು ಯಾರೇ ಇದ್ರೂ ಕೂಡ ಮಗುವಿನ ಕಲ್ಯಾಣಕ್ಕಾಗಿ ಅವರ ಜೀವನೋಪಾಯಕ್ಕಾಗಿ ಮಗು ಮತ್ತೆ ತಾಯಿಯ ಕಲ್ಯಾಣ ಮತ್ತು ಜೀವನೋಪಾಯಕ್ಕಾಗಿ 1ನೇ ತಾರೀಕಿಗೆ ಈ ಕೇಸ್ ತೀರ್ಪು ಬಂದಾಗ 24/4/2026 1/5/26ಕ್ಕೆ 75,000 ರೂಪಾಯಿನ ನೀವು ಅವರ ಜೀವನ ಕೊಡಬೇಕು. ಪ್ರತಿ ತಿಂಗಳು ಕೂಡ 75,000 ರೂಪಾಯಿಗಳನ್ನ ಕೊಡಬೇಕು. ಆ ಕೊಡ್ತೀನಿ ಅಂದ್ರೆ ನಾನು ಈ ಪ್ರಕರಣಕ್ಕೆ ತಡೆ ಕೊಡ್ತೀನಿ ಅಂತ ಹೇಳಿ ಅವರು ಒಪ್ಪಿದ ನಂತರ ಸ್ಟೇ ಕೊಡ್ತಾರೆ. ಸ್ಟೇ ಕೊಡುವಂತ ಸಂದರ್ಭದಲ್ಲಿ ಅವರೊಂದು ಅಡ್ಮಿಟ್ ಮಾಡ್ಕೊತಾರೆ. ಆ ಮಗುವಿನ ತಂದೆ ಕೃಷ್ಣಾಜರಾವ್ ಅನ್ನೋದನ್ನ ಸ್ವತಃ ಅವರ ವಕೀಲರು ಅಲ್ಲಿ ಒಪ್ಕೋತಾರೆ. ಡಿಎನ್ಎನಲ್ಲಿ ಅವರ ಅಪ್ಪನೇ ಕೃಷ್ಣಾಜರಾವ್ ಅಂತ ರಿಪೋರ್ಟ್ ಬರೋವರೆಗೂ ಕೂಡ ಫ್ಯಾಮಿಲಿ ಆ ಮಗುನೇ ನಂದಲ್ಲ ಅಂತ ಇದೆ. ಡಿಎನ್ಎ ಬಂದ ಮೇಲೆ ಆ ಮಗು ನಮ್ದು ಅಂತ ಅಡ್ಮಿಟ್ ಮಾಡ್ಕೊತಾರೆ. ಆಗ ರಿಪೋರ್ಟ್ ಹೇಳುತ್ತೆ, ನಿಮ್ಮಿಬ್ಬರು ಇದಕ್ಕೆ 20 ವರ್ಷದ ಹುಡುಗಿನ ಅವನ ಕನಸನ್ನ ಚಿತ್ರ ಮಾಡಿಬಿಟ್ಟು ಮಗುನ ಮತ್ತೆ ಮಗಳನ್ನ 3 ಹೆಣ್ಮಗುನ ನಾವು ನಿರ್ಲಕ್ಷ್ಯ ಮಾಡೋದಕ್ಕಾಗೋದಿಲ್ಲ. ಅವ್ರು 75,000 ರೂಪಾಯಿ ಕೊಟ್ಟರೆ ಸ್ಟೇ ಕೊಡ್ತೀನಿ, ಅದೇ ಪ್ರಕಾರ ಸ್ಟೇ ಕೊಡ್ತಾರೆ. ಆ ಸಂದರ್ಭದಲ್ಲೂ ಕೂಡ ಮಾನ್ಯ ನ್ಯಾಯಾಲಯ ಹೇಳುತ್ತೆ, ಈ ಪ್ರಕರಣ ಒಳ್ಳೆ ರೀತಿಯಲ್ಲಿ ಮುಕ್ತಾಯ ಆಗಬೇಕು ಅಂದ್ರೆ ನೀವು ಮದುವೆ ಮಾಡ್ಕೊಂಡ್ಬಿಟ್ರೆ ಆಯ್ತು ಅಂತ ಅಭಿಪ್ರಾಯ ಪಡ್ತಾರೆ. ನಡೆಯುತ್ತೆ, ಆ ಚರ್ಚೆ ನಡೆಯುತ್ತೆ, ನೀವು ನೋಡ್ತೀರಿ, ಯೂಟ್ಯೂಬ್ನಲ್ಲೆಲ್ಲ ನೋಡಿರ್ತೀರ. ಅದೇ ಮುಂದುವರಿಸಿ ಈ ತರ ಒಂದು ಸ್ಟೇನ ಕೊಡ್ತಾರೆ. ಸ್ಟೇ ಕೊಟ್ಬಿಟ್ಟು ಮುಂದಿನ ತಿಂಗಳು 5ನೇ ತಾರೀಕಿಗೆ ಅದು ಡೇಟ್ ಇದೆ, ಬೆಂಚ್ ಬರುತ್ತೆ. ಅಷ್ಟೊಳಗಡೆ ಇವರು 1ನೇ ತಾರೀಕಿಗೆ ದುಡ್ಡು ಕಟ್ಟಬೇಕು, 75,000 ರೂಪಾಯಿ ಕಟ್ಟಬೇಕು. ಆದ್ರೆ ಇವತ್ತಿನವರೆಗೂ ಕೂಡ, ಇವತ್ತು ನಾನು ನಿಮ್ಮ ಮುಂದೆ ಕೂತಿರೋ ಈ ಕ್ಷಣದವರೆಗೂ ಕೂಡ ಒಂದೇ ಒಂದು ರೂಪಾಯಿನೂ ಕೂಡ ಆ ಹುಡುಗಿ ಅಕೌಂಟ್ ಹೋಗಿಲ್ಲ. ಆ ಹುಡುಗಿ ಅಕೌಂಟ್ ಮತ್ತೆ ಯಾರು ಕಳಿಸ್ಬೇಕು ಅನ್ನೋದನ್ನ ನಾವು ಆ ಸಂಬಂಧಪಟ್ಟಂತ ಸೀನಿಯರ್ ಕೌನ್ಸಿಲ್ ಯಾರು ಆ ಹುಡುಗನ ಪರ ವಾದ ಮಾಡಿದ್ರು ಅವ್ರಿಗೆ ಕಳಿಸ್ಕೊಟ್ಟಿರ್ತೀವಿ, ಕೋರ್ಟ್ಗಳು ಅದು ಮಾಹಿತಿ ಕೊಟ್ಟಿರ್ತೀವಿ. ಇಲ್ಲಿವರೆಗೂ ಕೂಡ 1 ರೂಪಾಯಿ ಕೊಟ್ಟಿಲ್ಲ. ಅಂದ್ರೆ ಈ ರಾಜ್ಯದಲ್ಲಿ ಬಡತನದಲ್ಲಿರತಕ್ಕಂಥ ಕೂಲಿ ನಾಲಿ ಮಾಡಿ ಬದುಕನ್ನ ಕಟ್ಕೊಂಡು ಮಕ್ಕಳನ್ನ ಓದಿಸಿ ಇಂಥ ಪ್ರಕರಣಗಳಿಗೆ ಸಿಲುಕಿದ್ರೆ ಗಣ ನ್ಯಾಯಾಲಯ ಆದೇಶ ಕೊಟ್ಟರು ಕೂಡ ಇಂಥ ದುಷ್ಟರು 1 ರೂಪಾಯಿನೂ ಕೊಡದಿರ ನಿರ್ಲಕ್ಷ್ಯ ಮಾಡ್ತಾರೆ, ಕೋರ್ಟ್ ಆದೇಶವನ್ನು ಧಿಕ್ಕರಿಸ್ತಾರೆ ಅಂತ ಅಂದ್ರೆ ಇವ್ರು ಎಷ್ಟು ಮಟ್ಟಿಗೆ ಕಾನೂನನ್ನ ಬೆಲೆ ಕೊಡ್ತಾರೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನಿಮ್ಮ ಗಮನಕ್ಕೆ ತರ್ತೇನೆ, ರಾಜ್ಯದ ಜನತೆ ಗಮನಕ್ಕೆ ತರ್ತೇನೆ. ಇಂಥ ಪ್ರಕರಣಗಳಲ್ಲಿ ಇವತ್ತು ಅವರು ಲಿಟ್ರಲ್ಲಿ ಮಗು 10 ತಿಂಗಳು ತುಂಬೋಯ್ತು, ಇದು ನಾಮಕರಣ ಮಾಡಿಲ್ಲ. ಇನ್ನೂ ದುರಂತ ಏನಂತ ಹೇಳಿದ್ರೆ DNA ಅವರ ಅಪ್ಪ ಮಗು ತಂದೆ ಕೃಷ್ಣಾಜರಾವ್ ಅಂತ ರಿಪೋರ್ಟ್ ಬಂದು ಕೋರ್ಟ್ನಲ್ಲಿ ಅವರೇ ಒಪ್ಕೊಂಡ್ರು ಕೂಡ ಪುತ್ತೂರು ಪುರಸಭೆಯಲ್ಲಿ ಅರ್ಜಿ ಕೊಟ್ರೆ ಆ ಮಗುವಿನ ತಂದೆ ಕೃಷ್ಣಾಜರಾವ್ ಅಂತ ಸೇರಿಸಿ ಅಂತ ಕೊಟ್ರೆ ಇವತ್ತರೂ ಅವ್ರ ತಂದೆ ಹೆಸರನ್ನ ಅಪ್ಲಿಕೇಶನ್ ನಲ್ಲಿ ಭರ್ತಿ ಮಾಡ್ತಾರೆ. ಸರ್, ಈಗ ಮಹಿಳಾ ಆಯೋಗದವರು ಮನೆಗೆ ಹೋಗಿದ್ರು, ನನ್ನ ಡ್ಯೂಟಿ ಅಲ್ಲ ಅದು, ಅದು ಮ್ಯಾಂಡೇಟರಿ. ಅದು ಆ ಮಹಿಳಾ ಆಯೋಗದವರು ಈ ಕೇಸನ್ನ ಫಾಲೋ ಮಾಡಬೇಕು. ಫಾಲೋ ಮಾಡಿ ಇದೊಂದು ಚರಿತ್ರೆಯಲ್ಲಿ ಇಂಥ ಆದೇಶ ಬಂದಿರ್ಬೇಕಾದ್ರೆ ಇದನ್ನ ನಾವು ಹೆಂಗ್ ಬಳಸ್ಕೊತಾ ಇದ್ದಾರೆ ಅಂತ ನೋಡ್ಬೇಕು. ಮಹಿಳಾ ಆಯೋಗದವರು ಎಲ್ಲ ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡಿ ಹೇಳೋದಲ್ಲ, ಈಗ ಹೋಗ್ಬೇಕು. ಇದು ಕಣ್ಮುಂದೆ ಇದೆ, ರೆಕಾರ್ಡ್ಸ್ ಇದೆ. ನೀವೇನು ಅವರು ಪೊಲೀಸರಿಗೆ ಸೂಚನೆಯನ್ನು ಕೊಡ್ಬೋದು, ಮಹಿಳಾ ಆಯೋಗ ನೀವು ಈ ತರ ಇದೆ ತಗೊಳ್ಳಿ, ಮಾಡಿದ್ದೆ ನನಗೆ ಗೊತ್ತಿಲ್ಲ, ಕಾನೂನು ಇದೆ, ನನಗೆ ಗೊತ್ತಿಲ್ಲ. ಮಹಿಳಾ ಆಯೋಗ ನೀವು ಹೇಳಿ ಕೇಳಿ ಮಹಿಳಾ ಆಯೋಗದವ್ರು ನಾನು ತಗೊಂಡು ಕೊಟ್ಟೆ ಅನ್ಕೊಳ್ಳಿ. ಇಲ್ಲ, ನಾವು ಕೇಳ್ತಾ ಇರೋದು ಈ ಪ್ರಕರಣ ಬೆಳಕಿಗೆ ಬಂದ ಮೇಲೆ ಮಹಿಳಾ ಆಯೋಗದ ಸುಪರ್ದಿಗೆ ಬರುತ್ತೆ. ಇದು ಆ ಆಫೀಸಿಂದ ನೇರವಾಗಿ ನೀವಾದರೂ ಕೊಟ್ಟಿರ್ಬೋದು, ಇಲ್ಲ ಅವರಾದ್ರೂ ಬಂದು
ಈ ಒಂದು ಪರಿಸ್ಥಿತಿಗೆ ಅಥವಾ ಅದಕ್ಕೆ ಏನಾದ್ರು ಸೊಲ್ಯೂಷನ್ ಕೊಟ್ರೆ ಅಥವಾ ಅವ್ರ ಗಮನಕ್ಕೆ ಬಂದಿಲ್ವಾ ಅಂತ ಅಲ್ಲ ಸರ್, ಏನ್ ಮಾಡ್ತಾರೆ, ನಿಮ್ಗೂ ನಮಗೂ ಎಲ್ಲರಿಗೂ ಗೊತ್ತಿರೋ ಒಂದು ಮತ್ತಿದೆ. ಏನಂದ್ರೆ ಯಾವ್ದಾದ್ರು ಪ್ರಕರಣಗಳು ಕೋರ್ಟ್ ಹೋಗ್ಬಿಟ್ರೆ ಬಹಳ ಈಸಿ ಹೇಳಕ್ಕೆ, ಇದು ಕೋರ್ಟ್ ನಲ್ಲಿದೆ ನಮ್ಗೆ ಸಂಬಂಧ ಇಲ್ಲ ಅಂತ. ಕೋರ್ಟ್ ಅಲ್ಲಿ ಇದ್ರೂ ಕೂಡ ಕೇಳಬಾರ್ದು ಅಂತ ಏನಿಲ್ಲ, ಕೇಳ್ತಾ ಇರೋದು ನ್ಯಾಯನೇ. ಅನ್ಯಾಯನ ನ್ಯಾಯವಾಗಿ ಸರಿ ಮಾಡ್ಕೊಡಿ ಅಂತ. ಸರ್, ಈಗ ಕೋರ್ಟು ಕಚೇರಿ ಪುರಸಭೆ ಮಧ್ಯ ಸಿಕ್ಕಾಕೊಂಡಿದ್ದಾರೆ ತಾಯಿ ಮತ್ತು ಮಗು. ಈಗ ಸಮಾಜದ ವತಿಯಿಂದ, ತಮ್ಮ ಸಮಾಜದ ಸಮುದಾಯದ ವತಿಯಿಂದ ಅವ್ರಿಗೇನು ಪರಿಹಾರ ನೀಡ್ತೀರಾ? ಕೋರ್ಟ್ ಬಿಟ್ಟಾಕಿ ಒಂದ್ ಕಡೆ, ನಿಮ್ಮ ಕಡೆಯಿಂದ ಏನು ಪರಿಹಾರ? ಸರ್, ಇವತ್ತು ಇಲ್ಲಿವರೆಗೂ ಹಾಗೆ ನಾನು ನೋಡ್ಕೊತಾ ಇರೋದೇ ಸಮಾಜ ತಾನೆ. ಪರಿಹಾರ ಕೊಟ್ಟು ಮುಗಿಸೋದಾಗಿದ್ರೆ ಯಾವತ್ತೋ ನಾನು ಮುಗಿಸ್ಕೊಡ್ತಾ ಇದ್ದೀನಿ. ಪರಿಹಾರ ಹಣದಿಂದ ಆಗೋದಲ್ಲ. ಒಬ್ಬ ಮಗುವಿಗೆ ಅಪ್ಪನ್ನ ಗುರುತಿಸ್ಕೊಡ್ಬೇಕಾಗಿರೋದು ಆ ಅಪ್ಪನಿಗೆ ಸಂಬಂಧಪಟ್ಟಂತ ತಂದೆ ತಾಯಿಯ ಕರ್ತವ್ಯ. ಇದು DNA ಅಂದ್ರೆ ಹುಡುಗಾಟ ಅಲ್ಲ, ಅದು ಎಕ್ಸ್ಟೆನ್ಷನ್ ಆಫ್ ಫ್ಯಾಮಿಲಿ, ವಂಶಾವಳಿ. ಇದು ಅವ್ರ ವಂಶದ ಹುಡುಗ, ಅವ್ರಿಗೆ ನಾಚಿಕೆ ಆಗ್ಬೇಕು. ಇವತ್ತು 11 ತಿಂಗಳ ಮಗು ನಾಮಕರಣ ಆಗಲಿಲ್ಲ. ಸರ್, ಈಗ ಆ ಅಧಿಕಾರಿ ಮೇಲೆ ಏನಾದರೂ ಕ್ರಮಕ್ಕೆ ಆಗ್ರಹಿಸ್ತಾರೆ? ಅದು ಕೋರ್ಟ್ ನೋಡ್ಕೊಳುತ್ತೆ, ಗಮನ ತಂದೆ. ಅಲ್ಲಲ್ಲ, ತಾವು ಸಮುದಾಯದ ವತಿಯಿಂದ ಪ್ರೆಸ್ ಮೀಟ್ ಅಲ್ಲಿ ಅದನ್ನ ಉಲ್ಲೇಖ ಮಾಡಿದ್ದೀರಾ. ಅವರು ಆ ಹೆಸರನ್ನ ಮೆನ್ಷನ್ ಮಾಡೋಕೆ ಅಧಿಕಾರಿ ಹಿಂಜರಿತಾನಂದ್ರೆ ಕಾಣದ ಕೈಗಳು ಅವ್ರಿಗೆ ಕೈವಾಡ ಇರ್ಬೋದು. ಆಸ್ ಪರ್ ನೀವು ಸಮುದಾಯದ ರೆಪ್ರೆಸೆಂಟ್ ಮಾಡೋದ್ರಿಂದ ನಿಮಗೆ ಕ್ಲಾರಿಟಿ ಸಿಗಬೇಕಂದ್ರೆ ಅವ್ರು ಯಾಕೆ ಕೊಡ್ತಾ ಇಲ್ಲ ಏನು ಅನ್ನೋದನ್ನ ನೀವು ಅದನ್ನ ರೆಕ್ಟಿಫೈ ಮಾಡ್ತೀರಾ ಅಥವಾ ಅವ್ರಿಗೆ ಏನಾದರೂ ಕೇಸ್ 5ನೇ ತಾರೀಕು ಇರೋದ್ರಿಂದ ಮತ್ತೊಂದು ಮಾಡಕ್ ಬರೋದಿಲ್ಲ. ಗಮನದಲ್ಲಿ ತಂದೆ ನಾನು ಇಷ್ಟರಲ್ಲಿ 5ನೇ ತಾರೀಕು ಒಳಗಡೆ ಆದ್ರೂ ಇದನ್ನು ಬದಲಾವಣೆ ಆಗಲಿ ಅಂತ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.